ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೈಷ್ಣವಿ. ನಾನು ಅಗ್ರಿ ಆ್ಯಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನೀವು ನಿಮ್ಮ ಬದನೆ ಬೆಳೆಯಲ್ಲಿ ಕಾಂಡಗಳು ಒಣಗುತ್ತಿರುವುದು ಮತ್ತು ಮೊಗ್ಗುಗಳು ಉದುರುತ್ತಿರುವುದನ್ನು ನೋಡುತ್ತಿದ್ದೀರಾ? ಹಾಗಾದರೆ ಖಂಡಿತವಾಗಿಯೂ ಇದು ಕಾಂಡ ಮತ್ತು ಕಾಯಿ ಕೊರಕದ ಸಮಸ್ಯೆ ಆಗಿರುತ್ತದೆ. ಕಾಂಡ ಕೊರಕದ ಮರಿಹುಳುಗಳು ಕಾಂಡಗಳನ್ನು ಮತ್ತು ಟೊಂಗೆಗಳನ್ನು ಕೊರೆದು ತಿನ್ನುತ್ತದೆ. ಇಂತಹ ಭಾಗಗಳು ಒಣಗಿ ನಂತರ ಗಿಡ ಸಾಯುತ್ತದೆ. ಕುಡಿ ಮತ್ತು ಕಾಯಿ ಕೊರಕದ ಮರಿಹುಳುಗಳು ದೇಟು ಮತ್ತು ಮಧ್ಯನರವನ್ನು ಕೊರೆದು ತಿನ್ನುತ್ತದೆ. ಇದರಿಂದಾಗಿ ಕುಡಿ ಜೋತು ಬಿದ್ದು ಒಣಗುತ್ತದೆ. ಹೂ ಮೊಗ್ಗುಗಳನ್ನು ಕೊರೆದು ತಿನ್ನುವುದರಿಂದ ಈ ಹೂ ಮೊಗ್ಗುಗಳು ಕೆಳಗೆ ಬೀಳುತ್ತದೆ. ಈ ಕೊರಕಗಳು ಕಾಯಿಯ ಒಳ ಸೇರಿ ತಿನ್ನುತ್ತದೆ ಮತ್ತು ಇದರಿಂದಾಗಿ ನೀವು ಕಾಯಿಗಳ ಮೇಲೆ ತೂತುಗಳು ಮತ್ತು ಒಳಗಡೆ ಹಿಕ್ಕೆಯಿಂದ ಮುಚ್ಚಿರುವ ಕಪ್ಪು ಸುರಂಗವನ್ನು ನೀವು ನೋಡಬಹುದು. ಹಾಗಾದರೆ ನಾವು ಈ ಕಾಂಡ ಮತ್ತು ಕಾಯಿ ಕೊರಕದ ಸಮಸ್ಯೆಯನ್ನು ನಿಯಂತ್ರಿಸುವುದು ಹೇಗೆ? ಬಾಧಿತ ಎಲೆಗಳು ಮತ್ತು ಕಾಯಿಗಳನ್ನು ಕಿತ್ತು ಹಾಕಿ ನಾಶಪಡಿಸಬೇಕು. ಈ ಕೊರಕಗಳ ತೀವ್ರತೆ ಹೆಚ್ಚಾದಲ್ಲಿ ಇಮಿಡಾಕ್ಲೋಪ್ರಿಡ್, ಕಾರ್ಬೋಸಲ್ಫಾನ್, ಮೆಲಾಥಿಯಾನ್ ಹಾಗೂ ಸ್ಪೈನೋಸಾಯ್ಡ್ ಹೊಂದಿರುವ ಕೀಟನಾಶಕಗಳನ್ನು ನೀವು ಬಳಸಬಹುದು. ನೀವು ನಿಮ್ಮ ಬದನೆ ಬೆಳೆಯನ್ನು ಈ ಕೊರಕಗಳಿಂದ ರಕ್ಷಿಸಬೇಕೇ? ಇಂದೇ ಅಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಕೀಟನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ.